ಮೆಂಬರ್ಶಿಪ್ ಮುಗಿಯೋದ್ರೊಳಗಡೆ ಮನೆ ಹಾಳಾಗಿ ಹೋಗ್ತಿದ್ದಾವೆ. ವ್ಯವಸ್ಥೆ ಇನ್ನೊಂದು ಮುಖ ಹೇಳ್ತೀನಿ, ಇಲ್ಲಿ ಮೀಸಲಾತಿ ಇದೆ. ಯಾಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಉಳಿಸ್ಕೋಬೇಕು ಅಂದರೆ, ಇವತ್ತು ಇಡೀ ಭಾರತದಲ್ಲಿ ಮಹಿಳೆಯರಿಗೆ ಅವರ ಜನಸಂಖ್ಯೆಗೆ ಸಮವಾದ ಅಂತ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ. ಎಲ್ಲ ಜಾತಿ ಜನಾಂಗಗಳಿಗೆ ಅವ್ರಿಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ. ಯಾರು ಪಂಚಾಯತಿ ಒಳಗಡೆ ತಿರುಗೂ ನೋಡೋಕ್ಕಾಗ್ತಿರ್ಲಿಲ್ಲ, ಆ ಕಡೆ ತಿರುಗಿ ನೋಡೋದೇ ಕಷ್ಟ ಅನ್ನೋ ಜಾತಿಗಳು ಆ ಚೇರಲ್ಲಿ ಕೂತ್ಕೊಂಡು ಇವತ್ತು ಆಡಳಿತ ಮಾಡ್ತಿದ್ದಾರೆ ಅಂದರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ. ಅದ್ರದ್ದು ಇನ್ನೊಂದು ಸೋಷಿಯಲ್ ಮುಖ ಇದೆ, ಸಾಮಾಜಿಕ ಬದುಕು ಅಥವಾ ವೈಯಕ್ತಿಕ ಬದುಕಿನ ಮುಖ ಇದೆ. ಉದಾಹರಣೆ, ಕುಣಿಗಲ್ಲೊಬ್ಬ ಮಡಿವಾಳರನ್ನು ಒಬ್ಬ, ನಾನು ಜಾತಿ ಹೇಳ್ತೀನಿ ಯಾರು ಬೇಜಾರು ಮಾಡಿ, ಈಸ್ ಎ ಮಡಿವಾಳ, ಬಿಲಾಂಗ್ಸ್ ಟು ಮಡಿವಾಳ. ಐರನ್ ಮಾಡಿ ಜೀವನ ಮಾಡ್ತಿದ್ದ. ಇಡೀ ಹುಲಿಯೂರು ದುರ್ಗದಲ್ಲಿ ಬೆಸ್ಟ್ ಐರನಿಸ್ಟ್ ಅವನು. ಸುತ್ತಮುತ್ತರೆಲ್ಲ ಬಂದು ಅವನ ಹತ್ರ ಐರನ್ ಮಾಡಿಸ್ತಿದ್ರು. ಬೆಳಿಗ್ಗೆ 6ಕ್ಕೆ ಶುರುವಾದ್ರೆ ಅವ್ರ ಹತ್ರ ತನಕ ಅಷ್ಟೇ ಅರ್ನಿಂಗ್ ಇದ್ದವನು ಗೆಲ್ತಾನೆ. OBC ಏನಲ್ಲಿ ರಿಸರ್ವೇಷನ್ ಬರುತ್ತೆ, ಕರ್ಕೊಂಡೋಗಿ ಗೆಲ್ಲಿಸ್ಬಿಡ್ತಾರೆ. ಐರನ್ ಮಾಡಿ ಜನಸಂಪರ್ಕ ಚೆನ್ನಾಗಿದೆ, ಜನನು ಗೆಲ್ಲಿಸ್ಬಿಡ್ತಾರೆ. ಅದೃಷ್ಟಕ್ಕೆ OBC ರಿಸರ್ವೇಷನ್ ಬರುತ್ತೆ, ಅಧ್ಯಕ್ಷನೂ ಆಗ್ತಾನೆ. ಒನ್ಸ್ ಈ ಬಿಕಮ್ ಎ ಚೇರ್ಮನ್, ಏನು ಮಾಡ್ಬೇಕು ಅವನು? ಐರನ್ ಮಾಡೋಕ್ಕಾಗಲ್ಲ. ನಾನು ಹೋಗಿ ಚೇರ್ಮನ್ ಐರನ್ ಮಾಡು ಅನ್ನೋಕ್ಕಾಗಲ್ಲ, ಅವನು ಐರನ್ ಮಾಡೋಕ್ಕಲ್ಲ. ಅವನು ಬೇರೆಯವ್ರದ್ದೆಲ್ಲ ಬಟ್ಟೆ ಬಿಟ್ಟ, ಚೆನ್ನಾಗಿ ಬಟ್ಟೆ ಒಕ್ಕೊಂಡ, ಅವನದು ಶಾಲು ಪಂಚೆ ಐರನ್ ಮಾಡ್ಕೊಂಡ ಡೈಲಿ ಪಂಚಾಯತಿಗೆ 5 ವರ್ಷ ಟರ್ಮ್ ಇತ್ತು, ಓಟ್ ಟರ್ಮು. 5 ವರ್ಷನೂ ಏನು ಪಂಚಾಯತ್ಗೆ ಹೋಗೋದು ಬರೋದು, ಬೆಳಿಗ್ಗೆ ಹಾಕ್ಕೊಳ್ಳೋದು, ತೀರಾ ಕುಣಿಗಲ್ಗೆ ಹೋಗೋದು, ಅಲ್ಲಿ ಯಾವುದೋ ಬಿಲ್ ಮಾಡ್ಸೋಕೆ ಹೋಗೋದು, ಇದು ಬಿಲ್ ಆಗಿಲ್ಲ, ಅದಾಗಿಲ್ಲ, ದಿನ ಚೇರ್ಮನ್ರೆ ಜೊತೆಗೆ ಗಾಡೀಲಿ ಒಬ್ಬನ ಕುಂಡಿಸ್ಕೋಬೇಕು. ಒಬ್ಬನೇ ಹೋಗಂಗಿಲ್ಲ, ಚೇರ್ಮನ್ ಉಣ್ಣಲ್ಲ, ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಬೇಕಲ್ಲ, ಲೀಡ್ರು ನಿಲ್ಸ್ಕೋಬೇಕಾರೆ, ಅದು ಅನಿವಾರ್ಯ. 5 ವರ್ಷಕ್ಕೆ ಜನ ಅವನ ಹತ್ರ ಐರನ್ ಮಾಡ್ಸೋದು ಬಿಡ್ತಾರೆ. ಅವನು ಉದ್ಯೋಗ ಮರಿತಾನೆ. ದೇರ್ ಇಸ್ ನೋ ಅದರ್ ಸೋರ್ಸ್. ಅವನಿಗೆ ಕೊಡೋದು ಎಷ್ಟು ಪಂಚಾಯತಿಲಿ? 3,000 ಕೊಡ್ತಿದ್ರು ಅವಾಗ. ಈಗ ನಾವು ಹೋರಾಟ ಮಾಡಿದ್ದು 6,000 ಆಗಿದೆ. ದಿನ ಒಬ್ಬ ಚೇರ್ಮನ್ ಅಂದರೆ ದಿನಕ್ಕೆ ಹೋದ್ಮೇಲೆ ಜನ ಬರ್ತಾನೆ ಇರ್ತಾರೆ, ಟೀ ತರಿಸ್ಲೇಬೇಕು. ಆಸ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವನಿಗದು ಅನಿವಾರ್ಯ, ಅದು ಮಾಡಲೇಬೇಕು. ಅವನಿಗೆ ಕೊಡೋದು ಒಂದು ಪೀನಟ್ಟು ಅಲ್ವಲ್ರಿ, 1-2 ದಿನಕ್ಕೆ ಸಾಕಾಗಲ್ಲ 6,000 ಅವನಿಗೆ ಟೀ ಬಿಲ್ಗೆ. ಬಟ್ ವಿ ಎಕ್ಸ್ಪೆಕ್ಟ್ ಮೋರ್ ಅಲ್ಲ. ಇವತ್ತವನು 24/7 ಕೆಲಸ ಮಾಡಬೇಕು, ಎಲ್ಲದಕ್ಕೂ ಅಧ್ಯಕ್ಷನ ಸಹಿ ಆಗಬೇಕು, ಇದು ಆಗಬೇಕಿದೆ. ಅವ್ನಿಗೇನು ಕಾಂಪನ್ಸೇಟ್ ಮಾಡ್ತಿದ್ದೀವಿ ನಾವು? ಬಟ್ ಅವನೇನು ಮಾಡ್ಬೇಕು ಅವಾಗ? ಸಹಜವಾಗಿ ಕರಪ್ಟ್ ಆಗ್ತಾನೆ ರೀ. ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡಿರ್ತಾರೆ. ಎಲೆಕ್ಷನಲ್ ಸಿಸ್ಟಮ್ ಹೆಂಗಿದೆ? ಎಲ್ಲಿದ್ದೀವಿ ನಾವು? ಸುಮ್ಮನೆ ನಾವು ಮಾತಾಡ್ತೀವಿ, ಯಾರು ಕೆಡ್ಸಿದ್ರೋ ಗೊತ್ತಿಲ್ಲ. ಬಟ್ ವ್ಯವಸ್ಥೆ ಇಲ್ಲಿ ಎಲ್ಲಿದೆ? ನಾನು ಬೇರೆ ಯಾರನ್ನು ಬೇಡ, ಜನಸಾಮಾನ್ಯ 500 ರೂಪಾಯಿ ಕೊಟ್ಟರೆ ಅವನಿಗೆ ದೊಡ್ಡದು ಕೂಲಿ ಮಾಡೋನಿಗೆ ಅವ್ನು ಇಸ್ಕೊತಾನೆ, ಅವನನ್ನು ಬೇಡ. ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ವಾಟ್ ಈಸ್ ಡೆಮಾಕ್ರಸಿ ಪಾಠ ಮಾಡ್ತಾನೆ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ನಲ್ಲಿ ಅವ್ನು ಹೇಳ್ತಾನೆ ಇಂಥದ್ದೇ ಬ್ರ್ಯಾಂಡು ಅಂತ. ಇವನು ಕೊಡ್ಸಿದ್ ಕುಡಿತಾನೆ, ಯಾವುದೋ ಕೊಡಿಸ್ಬಿಡ್ನಲ್ಲ ಎಲೆಕ್ಷನ್ ಟೈಮಲ್ಲಿ ಅಂತ. ಅವ್ನು ಬ್ರ್ಯಾಂಡ್ ಹೇಳಿ ಕಳಿಸ್ತಾನೆ, ಇದನ್ನು ಕುಡಿಯಲ್ಲ ನಾನು ಅಂತಾನೆ. ಅವ್ನ ಜೀವನದಾಗ ಅದು ಕುಡ್ದಿರಲ್ಲ. ಅವತ್ತು ಅವ್ನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ MLC ಕ್ಯಾಂಡಿಡೇಟ್ ಹತ್ರ ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಲಿಕ್ಕರ್ ಹೇಳ್ತಾನೆ, ಅದನ್ನೇ ಕೊಡಿಸ್ಬೇಕು, ಇಂಥ ಹೋಟ್ಲಲ್ಲೇ ಪಾರ್ಟಿ ಮಾಡಿಸ್ಬೇಕು, ಇದೇ ಮೊಬೈಲ್ ಕೊಡಿಸ್ಬೇಕು, ಇದೇ ಗಣಪತಿ ವಿಗ್ರಹ ಕೊಡಿಸ್ಬೇಕು. ಎಷ್ಟು ಕಾಸ್ಟ್ಲಿ ಒಂದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಓಟು. ಮತ್ತು ನಾವು ಡೆಮಾಕ್ರಸಿ ಬಗ್ಗೆ ಮಾತಾಡ್ತೀವಿ, ಇಲ್ಲಿ ಯಾರೋ ಇರೋ 4 ಜನದ ಮೇಲೆ ಟಾರ್ಗೆಟ್ ಮಾಡ್ತಿದ್ದೀವಿ. ಯಾರು ಬದಲಾಗಬೇಕು ಇಲ್ಲಿ? ನನ್ನ ಪ್ರಶ್ನೆ ಕೊನೆಯಲ್ಲಿ ಉಳಿದಪ್ಪ. ಹೂ ಶುಡ್ ಚೇಂಜ್? ಯಾವುದೇ ಬದಲಾವಣೆ, ತಿರ್ಗಾ ಅಲ್ಲಿಗೆ ಬರ್ತೀನಿ ನಾನು, ಯಾವುದೇ ಬದಲಾವಣೆ ನನ್ನಿಂದ ಶುರು ಹೋಗಬೇಕು. ನಾವು ಸಮಾಜನ ಮಾತಾಡಬಾರ್ದು. ಯಾಕೆಂದರೆ ಸಮಾಜ ನನ್ನ ಪ್ರತಿಬಿಂಬ ರೀ. ಸಮಾಜ ಅಂದ್ರೆ ನಾನು ಸೇರ್ತ ಸಮಾಜ ಅಲ್ವಾ? ನೀವು ಇಷ್ಟು ಜನ ಸೇರ್ಕೊಂಡ್ರೆ ಸಮಾಜ. ನಾನು ಒಬ್ಬನೇ ದೂರ ನಿಂತ್ರೆ ನಾನು ಒಬ್ಬ ವ್ಯಕ್ತಿ. ಈ ರೂಮಿಂದ ಈಚೆ ನಿಂತರೆ ಸತೀಶ್ ಅನ್ನೋ ಒಂದು ಇಂಡಿವಿಜುವಲ್. ಬಟ್ ಇದ್ರ ಜೊತೆ ಕೂತ್ಕೊಂಡ ತಕ್ಷಣ ನಾವು ಸಮಾಜ. ದಿಸ್ ಈಸ್ ದಿ ಸೊಸೈಟಿ. ಈ ಸೊಸೈಟಿ ಸರಿ ಇಲ್ಲ ಅಂದ್ರೆ ಯಾರು ಸರಿ ಇಲ್ಲ? ನಾನು ಸರಿ ಇಲ್ಲ, ನನ್ನ ಬಿಟ್ಟು ನೀವೆಲ್ಲ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರೂ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಒಟ್ಟು ಸೊಸೈಟಿ ಸರಿ ಇಲ್ಲ. ನನ್ನ ಸರ್ಕಾರ ಚೆನ್ನಾಗಿಲ್ಲ ಅಂದ್ರೆ ನಾನು ಸರಿ ಇಲ್ಲ. ಸರ್ಕಾರ ಏನು ದೇವಲೋಕದಿಂದ ಎಳೆದಿತ್ತ? ಡೈರೆಕ್ಟ್ ಮುಖ್ಯಮಂತ್ರಿ ಬಂದಿದ್ನ? ಸರ್ಕಾರನ ಆಯ್ಕೆ ಮಾಡಿದವರು ಯಾರು? ನಾನೇ ಆಯ್ಕೆ ಮಾಡಿ ನಾನೇ ಅಧಿಕಾರ ಕೊಟ್ಟು ಅವ್ನು ಸರಿ ಇಲ್ಲ ಅಂದರೆ ಅದರ ಅರ್ಥ ನಾನು ಸರಿ ಇಲ್ಲ. ಅದರಿಂದ ಬದಲಾವಣೆ ನಮ್ಮಿಂದ ಶುರುವಾಗಬೇಕು. ಆ ಬದಲಾವಣೆ ಆಗಬೇಕು ಅಂದರೆ ವಿ ಮಸ್ಟ್ ಪಾರ್ಟಿಸಿಪೇಟ್, ನಾಟ್ ಇನ್ ಕಾಮೆಂಟ್ಸ್. ನೇರವಾಗಿ ಭಾಗವಹಿಸಬೇಕು. ವ್ಯವಸ್ಥೆ ಬದಲಾಗಬೇಕು. ನೀವು ಇದು ಮಾತಾಡಬೇಕು, ಗ್ರಾಮ ಸಭೆಗೆ ಹೆಚ್ಚು ಅಧಿಕಾರ ಕೊಡಿ ಅಂತ ನಿಮ್ಮಿಂದ ಡಿಮ್ಯಾಂಡ್ ಹೋಗಬೇಕು. ನೀವು ಸಾಧ್ಯ ಆದರೆ ಇಲ್ಲೊಂದು ಇದೆಲ್ಲ ವರ್ಕ್ಶಾಪ್ ಆದಮೇಲೆ ಒಂದು ರೆಸೊಲ್ಯೂಷನ್ ಮಾಡಿ, ನೀವೆಲ್ಲ ಸೈನ್ ಹಾಕಿ ಒಂದು ಸರ್ಕಾರಕ್ಕೆ ಲೆಟರ್ ಬರೀರಿ. ಏನೂ ಆಗಲ್ಲ ಅಂತ ಬರೀರಿ. ಮುಖ್ಯಮಂತ್ರಿ ಒಂದು ಪತ್ರ ಬರೆಯೋಕ್ಕೇನು? ಒಂದು ಕ್ಲೀನಾಗಿ ನೋಟ್ ಮಾಡಿ, ಗ್ರಾಮ ಸಭೆಗಳಿಗೆ ಇಷ್ಟೆಲ್ಲ ಅಧಿಕಾರ ಇದೆ ಸ್ವಾಮಿ, ಆ ಗ್ರಾಮ ಸಭೆಗೆ ಕೊಡಬೇಕಾದ ಅಧಿಕಾರವನ್ನು ನೀವು ಗ್ರಾಮ ಸಭೆಗೆ ಕೊಡಬೇಕು. ಎಲ್ಲವನ್ನು ನೀವು ರಾಜ್ಯ ಮಟ್ಟದಿಂದ ಮಾಡ್ತಿದ್ರಿ, ದಯವಿಟ್ಟು ಗ್ರಾಮ ಸಭೆಗೆ ಇರೋ ಅಧಿಕಾರವನ್ನು ಗ್ರಾಮ ಸಭೆಗೆ ಬಿಟ್ಕೊಡಿ ಅಂತ ಒಂದು ರೆಸೊಲ್ಯೂಷನ್ ಮಾಡಿ ಇದರಿಂದ ಕಳಿಸಿ. ಈ ವರ್ಕ್ಶಾಪನ್ನು ಮುಖ್ಯಮಂತ್ರಿ ಕಳಿಸಿ. ಇಲ್ಲಿ ಇದು ಯಾವುದೋ ಒಂದು ವಿಚಿತ್ರವಾದ ಲೆಟರ್, ಅದಕ್ಕೊಬ್ಬ ಆಫೀಸರ್ ಇರ್ತಾನೆ, ನೀವೇನು ನೋಡಲ್ಲ ಅಂತ ತಿಳ್ಕೊಬೇಡಿ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಲ್ಲ ಇಲಾಖೆಗೆ ಒಂದು 5 ಇಲಾಖೆ ನೋಡ್ಕೊಳಕ್ಕೆ IAS ಆಫೀಸರ್ಸ್ ಒಬ್ರು ಇರ್ತಾರೆ. ಅವನ ಹತ್ರಕ್ಕೆ ಹೋಗುತ್ತೆ, ಅವನು ಅದನ್ನು ಫಾರ್ವರ್ಡ್ ಮಾಡ್ತಾನೆ RDPR ಇಲಾಖೆಗೆ. ಇಟ್ ವಿಲ್ ಸ್ಟಾರ್ಟ್. ಇವತ್ತು ನಿಮ್ಮಿಂದ, ನಾಳೆ ಇನ್ನೊಂದು ಕಡೆ ಇನ್ನೊಂದು, ಹೋಗ್ತಾ ಹೋಗ್ತಾ ಇಷ್ಟು ತಪ್ಪ ಆಗಿದ್ದಿನ, ಇದು ಭಾರ ಆಗಿದ್ದಿನ, ಅದೇನಾರು ಒಂದು ಆಗಲೇಬೇಕಲ್ಲ. ದಟ್ ಈಸ್ ಪಾರ್ಟಿಸಿಪೇಷನ್. ವಿ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಚೇಂಜ್ ಪ್ರೋಸೆಸ್.
ಚೇಂಜಿಂಗ್ ಪ್ರೋಸೆಸ್ ಇಲ್ದಿದ್ರೆ ಏನಾಗುತ್ತೆ, ಒಂದು ಚರ್ಚೆ, ಅಕಾಡೆಮಿಕ್ ಚರ್ಚೆ, ಬಂದಿದ್ವಿ, ಒಳ್ಳೆ ಊಟ ಹಾಕಿದ್ರು, ಇನ್ನೊಂದು ಚೆನ್ನಾಗಿ ಊಟ ಮಾಡಿ ನಾಳೆ ಎಲ್ಲ ಮುಗೀತದೆ, ವಿಲ್ ಗೋ ಬ್ಯಾಕ್. ಇದು ಪುನರ್ಚಿತ್ಗೆ ಹೋಗಿದ್ನಪ್ಪ ನಾನು, ಚೆನ್ನಾಗಿತ್ತು 2 ದಿನ ಅಂತ ಹೇಳಿ ನಿಮ್ಮ NGO ಕ್ಯಾರಿಯರಲ್ಲಿ ಪಬ್ಲಿಕ್ ಲೈಫಲ್ಲಿ 1 more ಅಡಿಷನ್ ಇನ್ ಯುವರ್ ಪ್ರೊಫೈಲ್ ಅಷ್ಟು ಬಿಟ್ಟರೆ ಬದಲಾವಣೆ ಏನು? ಅಲ್ಟಿಮೇಟ್ ನಾವೆಲ್ಲ ಚೇಂಜ್ ಮೇಕರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಫೀಲ್ಡಿಗೆ ಬಂದಿರ್ತಾನೆ. ಬೇರೆ ಯಾವುದೋ ಖಾಸಗಿ ಬದುಕಿಗೆ ಹೋಗ್ಬೋದಾಯ್ತಾ? ನಾವು ಒಂದು ಉದ್ಯೋಗ ಮಾಡ್ಕೊಂಡು ಹೆಂಡತಿ ಮಕ್ಕಳು ಅಂತ ಇರ್ಬೋದಾಗಿತ್ತಲ್ಲ. ಇದೆಲ್ಲ ಒಂದೊಂದು ಇದು ಈ ನನ್ನ ಸಮಸ್ಯೆ ಜೊತೆಗೆ ದೇಶದ ಸಮಸ್ಯೆ ಎಲ್ಲ ಮೇಲೆಳ್ಕೊಳ್ಳೋ ಕಾರ್ಯಕ್ರಮ ತಾನೇ ಇದು. ಈ ರಾತ್ರಿ ಮಲ್ಕೊಂಡಾಗ ನಿಮ್ಗೆ ಇದೆಲ್ಲ ಚರ್ಚೆ ಇದೇ ಇರ್ತೈತೆ, ತಲೆಲೆಲ್ಲ ಅದೇ ಓಡ್ತಿರುತ್ತೆ, ಬೇಕಿರೋದೇ ಇಲ್ಲ ಅದು. ನಿಮ್ಮ ಸಂಸಾರದ ಬಿಟ್ಟು, ನಿಮ್ಮ ಮನೇಲಿ 1000 ಸಮಸ್ಯೆ ಬಿಟ್ಟು ಇದ್ಯಾವುದೋ ಗ್ರಾಮ ಸಭೆ ಏನಾರು ಮಾಡಿ ಸರ್ ಮಾಡ್ಬೇಕಲ್ಲ ನಾನು ಅಂತ ಒಂದು ಕಡೆ ಓಡ್ತಿರುತ್ತೆ, ಇನ್ನೊಂದು ಕಡೆ ಇವೆಲ್ಲ ಓಡ್ತಾವಲ್ವಾ? ಯಾಕೆಂದ್ರೆ ಇದು ಚರ್ಚೆ ಮಾಡಿದ ಕಾರಣಕ್ಕೆ ಓಡ್ತವೆ. ಅಷ್ಟು ಓಡ್ತಿರೋದು ಜಾರಿ ಆಗಬೇಕು ಅಂದರೆ ವಿ ಶುಡ್ ಪಾರ್ಟಿಸಿಪೇಟ್. ಏನಾರು ಒಂದು ಶುರು ಆಗ್ಬೇಕು. ನಾನು ಹೇಳೋದು, ಐ ರಿಕ್ವೆಸ್ಟ್ ಯು, ಇಲ್ಲೊಂದು ರೆಸೊಲ್ಯೂಷನ್ ಮಾಡಿ. ಈ ಥರ ಒಂದು ಸೇರಿದ್ವಿ, ಒಂದು ಕಾರ್ಯಾಗಾರ ಮಾಡಿದ್ವಿ, ಜನಾಭಿಪ್ರಾಯ ತುಂಬ ಬಂದು ಏನಂದರೆ ಗ್ರಾಮ ಸಭೆಗಳಿಗೆ ಪರಿಪೂರ್ಣವಾದ ಅಧಿಕಾರ ಇಲ್ಲ, ಅಧಿಕಾರ ಕೊಡಿ. ಪಂಚಾಯತಿಗಳಿಗೆ ಏನು ಕಾಯ್ದೆ ಪ್ರಕಾರ ಅಧಿಕಾರ ಟ್ರಾನ್ಸ್ಫರ್ ಆಗ್ಬೇಕು ಎಲ್ಲ ಇಲಾಖೆ, ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಲೆಟರ್ ಬರೀರಿ ಸರ್. ಏನೂ ಆಗಲ್ಲ ಅಂತ ತಿಳ್ಕೊಬೇಡಿ, ಆಗತ್ತೆ, ಟೈಮ್ ಆಗುತ್ತೆ. ಮೊದಲನೇದು ನಿಮ್ಮ ಲೆಟ್ರು, ಅದ್ರ ಮೇಲೆ ಇನ್ನೆಲ್ಲ ಹೋದಾಗ ಹೇಳ್ತೀವಿ, ಅವ್ರು ಬರೀತಾರೆ 2ನೇ ಲೆಟ್ರು, 3ನೇ ಲೆಟ್ರು, 4ನೇ ಲೆಟ್ರು, 2 ದಿನ ತಡ್ಕೊಳಕ್ಕಾಗುತ್ತೆ. ಇದೇನು ದಿನದಾನೆ ಒಂದು ಬರ್ತಿದೆ ಅಂತ ಒಂದು ಚರ್ಚೆನಾದ್ರು ಶುರುವಾಗುತ್ತಾ? ಅದೇನು ನೋಡ್ರಿ, ದಿನ ಒಂದೊಂದು ಲೆಟ್ರ್ ಬರ್ತಿದೆ, ಇದು ಇಟ್ ಕೌಂಟ್ಸ್. ಹಂಗೆ ಡೆಮಾಕ್ರಸಿಲಿ ಜನಾಭಿಪ್ರಾಯ ಮೂಡಿಸೋದು. ನನ್ನ ಗ್ರಾಮ ಸಭೆಗೆ ಅಧಿಕಾರ ಇಲ್ಲ, ನಾನು ಗ್ರಾಮ ಸಭೆಯಲ್ಲಿ ಕೇಳಿದ್ರೆ ನನಗೆ ಇದು ಸ್ಕೂಲಿನ ವಿಷಯ ನನಗೆ ಆಗ್ತಾ, ನನಗೆ ಯಾವ್ದು ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಅದನ್ನ ಬರೀರಿ, ನೀವು ಏನು ಹೇಳ್ತಾರೆ ಅದನ್ನೇ ಬರೀರಿ. ನನಗೆ ಹೇಳಿದ್ರಲ್ಲ ನೀವು, ಬರೀರಿ ಸರ್.